ತೋಂಟದಾರ್ಯ ಜಾತ್ರೆಯಲ್ಲಿ ಅವಘಡ, ವಿನಾಯಕ ಮಾನ್ವಿ ಸೇರಿ ಹಲವರ ವಿರುದ್ಧ ಕ್ರಿಮಿನಲ್ ಕೇಸ್. ಡ್ಯಾನ್ಸಿಂಗ್ ಫ್ಲೋರ್ ಮುರಿದು 21 ಜನರಿಗೆ ಗಾಯ, ಆಯೋಜಕರ ನಿರ್ಲಕ್ಷ್ಯವೇ ಕಾರಣ ಎನ್ನುವ ಆರೋಪ. ಗದಗ ಜಿಲ್ಲೆಯ ಪ್ರಸಿದ್ಧ ತೋಂಟದಾರ್ಯ ಮಠದ ಜಾತ್ರಾ ಮಹೋತ್ಸವದ ಸಂಭ್ರಮದ ನಡುವೆ ಭೀಕರ ಅಪಘಾತ ಸಂಭವಿಸಿದೆ. ಜಾತ್ರೆಯ ಅತಿ ದೊಡ್ಡ ಆಕರ್ಷಣೆಯಾಗಿದ್ದ ಡ್ಯಾನ್ಸಿಂಗ್ ಫ್ಲೋರ್ ಮನರಂಜನಾ ಯಂತ್ರವು ಚಾಲನೆಯಲ್ಲಿರುವಾಗಲೇ ತಾಂತ್ರಿಕ ದೋಷದಿಂದ ಮುರಿದು ಬಿದ್ದಿದ್ದು ಕನಿಷ್ಠ 21 ಜನರು ಗಾಯಗೊಂಡಿದ್ದಾರೆ. ಭಾನುವಾರ ರಾತ್ರಿ ಸುಮಾರು 8:30 ಗಂಟೆಗೆ ಸುಮಾರಿಗೆ ಈ ಘಟನೆ ನಡೆದಿದೆ. ಯಂತ್ರವು ವೇಗವಾಗಿ ತಿರುಗುತ್ತಿದ್ದಾಗ ಅದರ ಕಬ್ಬಿಣದ ಸಲಾಕೆಗಳು ಹಾಗೂ ಪಾರ್ಶ್ವದ ಭಾಗಗಳು ಇದ್ದಕ್ಕಿದ್ದಂತೆ ಮುರಿದಿವೆ. ಪರಿಣಾಮವಾಗಿ ಯಂತ್ರದಲ್ಲಿದ್ದವರು ಒಬ್ಬರ ಮೇಲೊಬ್ಬರು ಬಿದ್ದಿದ್ದು ತೀವ್ರ ಸ್ವರೂಪದ ಪೆಟ್ಟು ಬಿದ್ದಿದೆ. ಗಾಯಾಳುಗಳಲ್ಲಿ 6 ವರ್ಷದ ಮಗು ಸೇರಿ ಮಹಿಳೆಯರು ಮತ್ತು ವಯಸ್ಕರು ಇದ್ದಾರೆ. ಅವರನ್ನ ತಕ್ಷಣವೇ ಸ್ಥಳೀಯ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತಿದೆ. ಘಟನೆಯಲ್ಲಿ ಜಹೀರ್ ಅಹಮದ್ ತಂದೆ ನಜೀರ್ ಅಹಮದ್ ಖಾಜಿ 42 ವರ್ಷ, ಕಲಂದರ್ ತಂದೆ ಜಹೀರ್ ಅಹಮದ್ ಖಾಜಿ 15 ವರ್ಷ, ಶಿಫಾ ತಂದೆ ಜಹೀರ್ ಅಹಮದ್ ಖಾಜಿ 16 ವರ್ಷ, ಸಮೀನಾ ಕೋಮ್ ಮೊಹಬೂಬ್ ಬಾಷಾ ಗಂಗಾವತಿ 18 ವರ್ಷ, ಸಾನಾ ತಂದೆ ಮೆಹಬೂಬ್ ಬಾಷಾ ಖಾಜಿ 15 ವರ್ಷ, ಸಗುಪ್ತಾ ತಂದೆ ಸಾದಿಕ್ ಬಾಷಾ ಖಾಜಿ 14 ವರ್ಷ, ಜ್ಯೋತಿ ತಂದೆ ರಾಜಪ್ಪ ಗಬ್ಬೂರು 18 ವರ್ಷ, ನಾಜಿಯಾ ಕೋಮ್ ಸುಲೇಮಾನ್ ತೋಟಗಾರ 20 ವರ್ಷ, ಕಿರೀಟ ತಂದೆ ಉಮೇಶ್ ಹುಲ್ಲೂರು 25 ವರ್ಷ, ದೀಪಕ ತಂದೆ ಅನುರಾಜ್ ಹುಬ್ಬಳ್ಳಿ 29 ವರ್ಷ, ರಾಜೇಸಾಬಾ ತಂದೆ ಇಮಾಮ್ ಸಾಬಾ ಅಣ್ಣಿಗೇರಿ 23 ವರ್ಷ, ಸುಮನ್ ಕೋಮ್ ಮಂಜು ನವಲ್ಗುಂದ 28 ವರ್ಷ, ವಿಶಾಲ್ ತಂದೆ ಮಂಜು ನವಲ್ಗುಂದ 6 ವರ್ಷ, ಸಲ್ಮಾ ತಂದೆ ಅಬ್ದುಲ್ಲಾ ಹಂದೂರ್ 17 ವರ್ಷ, ಖುಷಿ ತಂದೆ ಗಿರೀಶ್ ದಲಬಂಜನ 14 ವರ್ಷ, ಕಿರಣ್ ತಂದೆ ರಮೇಶ್ ಕಬಾಡಿ 21 ವರ್ಷ, ಮಹೀನಾ ತಂದೆ ಶಬ್ಬೀರ್ ಗಂದಗಲ್ 10 ವರ್ಷ, ರುಬಿನಾ ಕೋಮ್ ಶಬ್ಬೀರ್ ಅಹಮದ್ ಕಂದಲ್ 36 ವರ್ಷ, ಮುಸ್ತಾಕ್ ತಂದೆ ಬಾಬಾ ಸಾಹೇಬ್ ಹಳೆಮನಿ 25 ವರ್ಷ, ಪ್ರದೀಪ್ ಕುಮಾರ್ ತಂದೆ ಮಂಜುನಾಥ್ ಕಮ್ಮಾರ್ 25 ವರ್ಷ, ಸತೀಶ್ ಗಬ್ಬೂರ್ 22 ವರ್ಷ ಗಾಯಗೊಂಡಿದ್ದು ವಿವಿಧ ಆಸ್ಪತ್ರೆಗಳಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಈ ಘಟನೆಗೆ ಸಂಬಂಧಿಸಿದಂತೆ ಗದಗ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಜಾತ್ರಾ ಸಮಿತಿ ಅಧ್ಯಕ್ಷರು, ಮ್ಯಾನೇಜರ್ ಹಾಗೂ ಡ್ಯಾನ್ಸಿಂಗ್ ಫ್ಲೋರ್ ಮಾಲೀಕರು ಸೇರಿದಂತೆ 7 ಜನ ಹಾಗೂ ಇತರರ ವಿರುದ್ಧ ಕ್ರಿಮಿನಲ್ ಕೇಸ್ ದಾಖಲಿಸಲಾಗಿದೆ. ಪರಶುರಾಮ ಸಮಾಗಾರ, ವಿಶ್ವನಾಥ್ ದೊಡ್ಡಮನಿ, ನೂರ ಅಹಮದ್ ಧಾರವಾಡ, ನಾರಾಯಣ ದೊಡ್ಡಮನಿ, ಮಲ್ಲು ಬಾದನ, ವಿನಾಯಕ ಮಾನ್ವಿ, ಜಾತ್ರಾ ಕಮಿಟಿ ಅಧ್ಯಕ್ಷ ಎಂಎಸ್ ಅಂಗಡಿ, ತೋಂಟದಾರ್ಯ ಮಠದ ಮ್ಯಾನೇಜರ್ ಹಾಗೂ ಇತರರು ವಿರುದ್ಧ ಪ್ರಕರಣ ದಾಖಲಾಗಿದೆ. ಯಂತ್ರೋಪಕರಣಗಳ ನಿರ್ವಹಣೆಯಲ್ಲಿ ಬೇಜವಾಬ್ದಾರಿತನ ತೋರಿದ ಹಿನ್ನೆಲೆಯಲ್ಲಿ ಇವರ ವಿರುದ್ಧ ಭಾರತೀಯ ನ್ಯಾಯ ಸಂಹಿತೆ BNS 2023ರ ಅಡಿಯಲ್ಲಿ ಕಲಂ 289, 125, ಆರ್ಟಿಕಲ್ 125B ಹಾಗೂ 292 ರಡಿ ಮೊಕದ್ದಮೆ ಹೂಡಲಾಗಿದೆ. ಸಾರ್ವಜನಿಕರ ಜೀವದ ಜೊತೆ ಚೆಲ್ಲಾಟವಾಡಿದ ಆಯೋಜಕರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಎಂದು ಹಿಂದೂ ವೀರಶೈವ ಲಿಂಗಾಯತ ಯುವ ವೇದಿಕೆ ಮುಖಂಡರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಘಟನೆಯ ತನಿಖೆಯನ್ನ ಪೊಲೀಸ್ ಉಪನಿರೀಕ್ಷಕಿ RR ಮುಂಡವಾಡಗಿ ಅವರು ಕೈಗೊಂಡಿದ್ದಾರೆ. ಅಧಿಕಾರಿಗಳು ಕೊಟ್ಟಂತ ಪರ್ಮಿಷನ್ಗೆ ಅಧಿಕಾರಿಗಳು ಜಾತ್ರೆ ನಡೆಸಲು ಅವಕಾಶ ಕೊಟ್ಟಿದ್ದಕ್ಕಾಗಿ ತೋಂಟದಾರ್ಯ ಜಾತ್ರಾ ಕಮಿಟಿ ಸದಸ್ಯರ ಬಂಧನ ಆಗಲೇಬೇಕು. ತೋಂಟದಾರ್ಯ ಮಠದ ಜಾತ್ರೆ ಹೆಸರಿನಲ್ಲಿ ಏನು ಇವತ್ತು ಅಮಾಯಕ ಸುಮಾರು 20 ಜನ ಅಂತ ನಾನು ಕೇಳ್ಪಟ್ಟೀನಿ. 20 ಜನರಿಗೆ ಅಮಾಯಕರಿಗೆ ಸಾಕಷ್ಟು ಗಾಯಗಳಾಗ್ಯಾವ ಅಂತ ಕೇಳೀನಿ. ಈ ಗಾಯಗಳಿಗೆ ಹೊಣೆಯನ್ನ ಯಾರು ಹೊರ್ತಾರೆ ಈಗ? ಯಾಕಂತ ಕೇಳತ್ತೀನಿ ನಾನು ನಿಮ್ಗಂದ್ರೆ 2016ನೇ ಇಸ್ವಿಯಿಂದ 2026ವರೆಗೂ ಕೂಡ ನಾವು ಮಾನ್ಯ ಜಿಲ್ಲಾಧಿಕಾರಿಗಳಿರ್ಬೋದು, ನಗರಸಭೆ ಇರ್ಬೋದು ಮತ್ತು ಪೊಲೀಸ್ ಇಲಾಖೆ ಇರ್ಬೋದು, ಇವ್ರಿಗೆ ಪ್ರತಿ ಸಾರಿ ನಾವು ಮನವಿ ಕೊಡ್ತಾ ಇದ್ದೀವಿ. ಈ ಜಾತ್ರೆ ಹೆಸರಿನಲ್ಲಿ ಈ ಅಮಾಯಕರ ಜೀವಗಳು ಇವತ್ತು ಹೊಂಟವು. ಇದ್ರ ಹೊಣೆ ಹಾಕ್ತವನವರು. ಮತ್ತೆ ಇದಕ್ಕೆ ನಾನು ಜಿಲ್ಲಾಧಿಕಾರಿಗೆ ಹೊಣೆ ಮಾಡೋದಾಗ್ಲಿ ಅಥವಾ ನಗರಸಭೆಗೆ ಹೊಣೆ ಮಾಡೋದು ಮಾಡಂಗಿಲ್ಲ. ಇದು ನೇರವಾಗಿ ಪೊಲೀಸ್ ಇಲಾಖೆನೇ ಹೊಣೆ ಹೊರಬೇಕಿದೆ. ಯಾಕೆ ಹೇಳ್ತೀನಿ ನಾನು ನಿಮಗೆ, ಇವತ್ತ
ಒಂದೇ ಒಂದು ನಾವ್ ಯಾವ್ದಾದ್ರು ಹಿಂದೂ ಸಂಘಟನೆಯವ್ರ ಕಾರ್ಯಕ್ರಮ ಮಾಡ್ಬೇಕಂದ್ರೆ ಪೊಲೀಸ್ ಇಲಾಖೆಯವರು ಅವರು ಮಲ್ಕೊಳಂಗಿಲ್ಲ, ನಮಗೂ ಮಲ್ಕೊಳಕ್ ಕೊಡಂಗಿಲ್ಲ. ಅವರು ಮಲ್ಕೊಳಂಗಿಲ್ಲ, ನಮ್ಮನ್ನು ಮಲ್ಕೊಳಕ್ ಕೊಡಂಗಿಲ್ಲ. ಆದ್ರೆ ಇವತ್ತ ರಾಜಾರೋಷವಾಗಿ ಜಾತ್ರೆ ಪ್ರಾರಂಭ ಆಗಿದ್ದು 1ನೇ ತಾರೀಕು, ಮುಕ್ತಾಯ ಆಗಿದ್ದು 4ನೇ ತಾರೀಕು. ಇಲ್ಲಿವರೆಗೆ ಯಾವ ಆಧಾರದ ಮೇಲೆ ನೀವು ಪೊಲೀಸ್ ಇಲಾಖೆ ಪರ್ಮಿಷನ್ ಕೊಟ್ರಿ? ಇಲ್ಲಿ ಈ ಸಾವು ನೋವು ಏನಾದ್ರು ಆದ್ರೆ ಅದಕ್ಕೆ ಎಲ್ಲ ಸಂಬಂಧಪಟ್ಟಿದ್ದು ಪೊಲೀಸ್ ಇಲಾಖೆ ಮಾತ್ರ. ನಾವು ಮಠದವ್ರ ಬಗ್ಗೆ ಹೇಳಂಗಿಲ್ಲ. ಪಾಪ ಮಠದವ್ರು ಬಹಳ ಚಲೋ, ಅವರು ಜಾತ್ರೆ ಮುಗಿಸ್ಬಿಟ್ರ 1ನೇ ತಾರೀಕಿನಿಂದ 4ನೇ ತಾರೀಕಿಗೆ. ಆದ್ರೆ ಇಲ್ಲೇ ಹೊರ ರಾಜ್ಯದವರು ಬಂದು ಸ್ವಚ್ಛಂದವಾಗಿ ಆರಾಮವಾಗಿ ಇಲ್ಲಿ ಬಿದ್ದಾರ ಮಂದಿ. ನಾವು ಬರೋ ಮಠ ಅಂಗಡಿ ಬಂದ್ ಮಾಡಿಲ್ಲ ಅವರು. ಗದಗಿನ ಜನ ಯೋಚನೆ ಮಾಡ್ರಿ, ದೊಡ್ಡ ವ್ಯಾಪಾರಸ್ಥರೇ, ಗದಗಿನ ದೊಡ್ಡ ವ್ಯಾಪಾರಸ್ಥರೇ. ಈ ಹೋರಾಟ ನಮಗಾಗಿ ಅಲ್ಲ. ರಾಜು ಕಾನಪ್ಪನವ್ರದ್ದು ಅರ್ವಿ ಅಂಗಡಿ ಇಲ್ಲ, ರಾಜು ಕಾನಪ್ಪನವ್ರದ್ದು ಬ್ಯಾಗ್ ಅಂಗಡಿ ಇಲ್ಲ, ರಾಜು ಕಾನಪ್ಪನವ್ರದ್ದು ಸ್ಟೋರ್ ಇಲ್ಲ, ಬಾಂಡೆ ಅಂಗಡಿ ಇಲ್ಲ, ಗಡಿಗೆ ಮಾರಂಗಿಲ್ಲ, ಚುಮ್ನಿ ಮಾರಂಗಿಲ್ಲ, ನಂದೇನು ಹೋಟೆಲೂ ಇಲ್ಲ. ಇದು ನಿಮಗಾಗಿ ಈ ಹೋರಾಟ. ಈಗಲಾದ್ರೂ ಎಚ್ಚೆತ್ಕೊಳ್ಳಿ. ನಿಮ್ಮ ವ್ಯಾಪಾರದ ಹಕ್ಕನ್ನ ಇಲ್ಲೇ ಕೆಲವೊಂದೇ ಜನರು, ಪಾಪ ಮಠದವ್ರಲ್ಲ, ನಾನು ಮಠದವ್ರ ಬಗ್ಗೆ ಏನು ಮಾತಾಡಂಗಿಲ್ಲ, ಪಾಪ ಒಳ್ಳೆಯವರು, ಬೇರೆದವ್ರು ಯಾರೋ ಬಂದಿಲ್ಲೇ ಮುನ್ಸಿಪಾಲಿಟಿಯಿಂದ ಅಕ್ರಮವಾಗಿ ಟೆಂಡರ್ ಪಡೆದು, ಇದು ಹೊಣೆಗಾರ ಯಾರು? ಒಂದು ಪೊಲೀಸ್ ಇಲಾಖೆ, ಇನ್ನೊಂದು ಯಾರು? ನಗರಸಭೆಯವರು. ಆಮೇಲೆ ಪಾಪ ನೀವು ಜಿಲ್ಲಾಧಿಕಾರಿಗಳು ಹೇಳಿದ್ರಿ. ಪಾಪ ಕಳೆದ ವರ್ಷ ಜಿಲ್ಲಾಧಿಕಾರಿಗಳು ನಾವು ಅವ್ರ ಕರೆದು ಮೀಟಿಂಗ್ ಮಾಡಿದಾಗ ಪಾಪ ಬಹಳ ಚಂದ ಮಾತಾಡಿದ್ರು ಅವ್ರು. ನಮಗೆ ಬಹಳ ಖುಷಿ ಅನ್ನಿಸ್ತು. ಮುಂದಿನ ವರ್ಷ ಇದಕ್ಕೊಂದು ನಿರ್ಣಾಯಕ ಹಂತ ತಗೊಂಡ್ಬರ್ತಿದ್ದಂತೆ. ಪಾಪ ಈ 15 ಜನರದ ಈಗ ಸಾವಾಗಿತ್ತು, ನೋವಾಗಿತ್ತು ಗೊತ್ತಿಲ್ಲ, ಅದಕ್ಕೆ ಹೊಣೆ ಹೊರ್ತಾರ ಅವರು. ಅದಕ್ಕೆ ಬಂಧುಗಳೇ, ನಮ್ಮ ಹೋರಾಟ ಏನು ಇವತ್ತು ಇಲ್ಲಿ ಹಲ್ಲೆ ಆಗಿದೆ ಅಂದ್ರ ಆ ಜಾತ್ರೆ ವ್ಯವಸ್ಥೆ ಒಳಗ ಇವ್ರು ಅವಘಡಕ್ಕೆ ಏನು ಕಾರಣ ಅದಾರಲ್ಲ, ಇದಕ್ಕೆ ಪರ್ಮಿಷನ್ ಯಾರು ಕೊಟ್ಟಾರ ಅವರನ್ನ ನಾವು ರಿಪೇರಿ ಮಾಡದೆ ಬಿಡಂಗಿಲ್ಲ. ಮತ್ತ ಇದರ ಅಕ್ರಮವಾಗಿ ಯಾರು ಟೆಂಡರ್ ತಗೊಂಡಾರಲ್ಲ, ಆ ಟೆಂಡರ್ ತಗೊಂಡ್ರ ಮೇಲೆ ಪೊಲೀಸ್ ಇಲಾಖೆ ಏನಾದ್ರು ಕ್ರಮ ತಗೊಳ್ಳಿಲ್ಲ ಅಂದ್ರ ನಾವು ಪೊಲೀಸ್ ಇಲಾಖೆ ವಿರುದ್ಧ ನಿಶ್ಚಿತವಾಗಿಯೂ ಕಳೆದ ವರ್ಷ ನಾವು ಒಂದು ಬಂದ್ ಕರೆ ಕೊಟ್ಟಿದ್ವಿ. ಆ ಬಂದ್ ಕರೆ ಸುಮ್ಮನೆ ಜನರಿಗೆ ಹವಾಗಲಿ ಅಂತ ಬಿಟ್ಟಿದ್ವಿ. ಈ ಸತ ನಾವು ಬಿಡಂಗಿಲ್ಲ. ನಿಶ್ಚಿತವಾಗಿ ಎಲ್ಲಾ ಜನರ ಕರ್ಕೊಂಡು ಗದಗ್ ಬಂದ್ ಕರೆಯನ್ನ ಕೊಡಬೇಕಾಗುತ್ತದೆ. ಜಾತ್ರೆಗೆ ಹೋಗಿದ್ವಿ ಸರ್. ಜಾತ್ರೆಯಾಗ ಗಾಣಂತ ಮಿಸ್ ಆಗಿ ಪೂರಾ ಉಲ್ಟಾ ಬಿದ್ದೈತೆ ಸರ್. ಅದು ಚಟ್ ಚಟ್ ಅನ್ನಕತ್ತಿತ್ತು ಸರ್. ಅದ್ರಿಗೂ ಯಾರು ಕೇಳಿಸ್ಲಿಲ್ಲ ಸರ್. ಅದು ಇದ ಫಸ್ಟ್ ನಾವು ಹೋಗಿದ್ದು ಗಾಣದಾಗ. ಹಂಗಾಗಿ ಅದು ಎಲ್ಲರೂ ಬಿದ್ದಾರ ಸರ್. ಒಬ್ಬರಿಲ್ಲ ಇಬ್ಬರಲ್ಲ, ಎಲ್ಲರೂ ಬಿದ್ದಾರ ಸರ್ ಗಾಣ ಮೇಲೆ. ಹಬ್ಬ ಬಂದ್ರೆ ಒಂದು 60-70 ಜನ ಮ್ಯಾಗಿದ್ವಿ ಸರ್. ಎಲ್ಲರೂ ಬಿದ್ದಾರ ಸರ್. ಭಾಳ ಮಂದಿ ಗಾಯ ಆಗತ್ತೆ ಸರ್. ಒಂದು 10-20 ಮಂದಿ ಗಾಯ ಆಗತ್ತೆ ಸರ್ ಎಲ್ಲರಿಗೂ. ಹುಡುಗರು ಗೊತ್ತಿಲ್ಲ ಸರ್. ನಮ್ಮ ಧ್ಯಾನದಾಗ ನಾವೇ ಇದ್ದಿದ್ದು ಸರ್. ನಮ್ಮ ಧ್ಯಾನ ತಪ್ಪು ನಾವೇ ಬಿದ್ದೇವೆ ಸರ್. ನಮ್ಗೆ ಗೊತ್ತಿಲ್ಲ ಯಾರಿಗೆ ಎಷ್ಟು ಆಗೈತೆ ಅಂತೇಳಿ. ನಮ್ಮ 4 ಜನಕ್ಕೆ, ನಮ್ಮ ಹುಡುಗರಿಗೂ ತಲೆ, ನಮ್ಮ ತಮ್ಮಗೂ ಕಾಲಿಗೆ, ನಮ್ಮ ಹುಡುಗಿಗೆ ತಲೆಗೆ, ಬೆನ್ನಿಗೆ, ತುಟಿಗೆ ಎಲ್ಲ ಬಿದ್ದವು ಸರ್. ನಮ್ಮ ಕಾಲಿಗೆ ತಲೆಗೆ ಬಿದ್ದವು ಸರ್. ಏನಾಗೈತೆ ಗೊತ್ತಿಲ್ಲ ರೀ ಸರ್. ಅದು ಗಾಣ ಅವ್ರು ಪ್ರಶಾಂತ್ ಏನಾಗೈತೆ ಅಂತ ಗೊತ್ತಿಲ್ಲ ಸರ್. ಅದು ಗಾಣಕ್ಕೆ ಚಟ್ ಚಟ್ ಅನ್ನಕತ್ತಿತ್ತು. ಅದು ಕಟ್ ಅನ್ನೋ ಮುಂದೆ ನಾವು ಒದ್ರಿದ್ದೆ ಸರ್. ಹಂಗ ಅಮ್ಮ ಅಂತ ಕ್ಯಾಶ್ ಅಂದ್ರು ಸರ್. ಹಂಗಾಗಿ ನಾನು ಕುಂತ್ಬಿಟ್ಟೆ ಸರ್ ಅದ್ರಾಗ. ಅದೇನಾಗೈತೆ ಬಿತ್ತು ಗೊತ್ತು ಸರ್. ನಮ್ಮ ಕಾಲಿಗೆ, ಕೈಗೆ ಸ್ವಲ್ಪ ತಲೆ ಬಿದ್ದೈತೆ ಸರ್. ನಮ್ಮ ಹುಡುಗಿಗೆ ಸ್ವಲ್ಪ ತಲೆ ಬಿದ್ದೈತೆ ಸರ್. ನಮ್ಮ ತಮ್ಮ ಕಾಲಿಗೆ ಬಿದ್ದೈತೆ ಸರ್. ಬೆನ್ನಿಗೆ ಬಿದ್ದೈತಿ. ನಮ್ಮ ಹುಡುಗಿಗೆ ತಲೆಗೆ, ತುಟಿಗೆ, ಕಾಲಿಗೆ ಬಿದ್ದೈತೆ ಸರ್. ಸ್ಕ್ಯಾನಿಂಗ್ ಮಾಡಿಸ್ಕೊಟ್ಟು ಹೋಗ್ಯಾರ ಸರ್ ಎಲ್ಲರೂ.